ಅಯ್ಯೋ ದೇವ್ರಿ, 5,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ಟಲ್ಲ ನನ್ನ ಮಗ, ಕಳ್ಳನ ಮಗ ಭೀಮ. ಈಗ ನನ್ನ ಗಂಡನ್ಗೆ ಹೇಳಿದ್ರೆ ನಿಜವಾಗ್ಲೂ ನಂಬ್ತಾನ? ನನ್ನ ಮಗ ಹೇಳ್ದಂಗೆನೆ ಏನನ್ನ ನನ್ನ ಮೇಲೆ ಅನುಮಾನ ಪಡ್ತಾರ. ಆ? ಅಯ್ಯೋ, ಯಾರಿದ್ದೀರಾ ಮನೆಗೆ? ಆ ಏ ಶ್ರೀದೇವಿ, ಮಂಜಿ? ಅಯ್ಯೋ, ಹೋಯ್ತು ಹೋಯ್ತು ಶ್ರೀದೇವಿ. ಎಲ್ಲೇ ನಿನ್ ಗಂಡ ಎಲ್ಗೋದ್ನೆ? ಹಾ, ಯಾಕತ್ತೆ, ಏನಾಯ್ತು? ಅಲ್ಲ, ಎಲ್ಲೋ ದುಡ್ಡು ಕೊಟ್ಟು ಬರಕ್ಕೆ ಅಂತ ಹೋದ್ರಿ ಅಂತ ಹೇಳಿದ್ಲು ಮಂಜಿ. ಎಲ್ಲಿಗೆ ಹೋದ್ರಿ? ಮಾವ ಏನೋ ದುಡ್ಡು ಕೊಟ್ಟಿದ್ರಂತಲ್ಲ, ರಾಮೇಗೌಡ್ರು ಕೊಟ್ಟು ಬರ್ರಿ ಅಂತನ. ನೀವೊಬ್ಬರಿಗೆ ತಗೊಂಡೋಗಿದ್ರಂತೆ. ಏನಾಯ್ತು, ಕೊಟ್ಟು ಬಂದ್ರಾ? ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಅವರು ಎಲ್ಲ ಹೋಗಿದ್ದಾರೆ, ಬಂದಿಲ್ಲ. ಏ ಶ್ರೀದೇವಿ, ಅದೇನು ಗೊತ್ತೇನೆ, ನಾನು ಅವ್ರಿಗೆ ಕೊಡಕ್ಕೆ ಅಂತ ನಾನು ನಿಮ್ಮ ಮಾವ ಕೊಟ್ಟಿದ್ದು ದುಡ್ಡನ್ನ ಬಸ್ನಾಗ ಕಿಕ್ಕೊಂಡು ತಗೊಂಡು ಹೋಗ್ತಿದ್ದೆ. ಆದರೆ ನನ್ನ ಮಗ ಭೀಮ ಬಂದ, ಅಲ್ಲಿ ಹೋಗೋ ರೋಡ್ನಾಗೆ ಬಂದು ನನ್ನ ಕೈಯಾಗಿದ್ದಿದ್ದು ದುಡ್ಡ ಕಿತ್ಕೊಂಡು ಹೋಗ್ಬಿಟ್ಟ ಕಣೆ. ಅದಕ್ಕೆ ಏನು ಮಾಡೋದು ಅಂತಾನು ಗೊತ್ತಾಗಲಿಲ್ಲ. ನನ್ನ ಮಗನ ಎಷ್ಟು ಹೋಗಿದ್ರು ಕೊಡಲಿಲ್ಲ, ಅವನು ಕಿತ್ಕೊಂಡು ಹೊಟ್ಟೆ ಹೋಗ್ಬಿಟ್ಟ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾವ ಬೇರೆನೆ ಕೊಟ್ಟು ಬರೋಗು ಮರಿಬೇಡ ಅಂತ ಹೇಳಿದ್ರು. ಈಗ ಏನೇ ಮಾಡೋದು? ಹೌದಾ, ಮತ್ತೆ ಕಳ್ತನ ಮಾಡ್ದ? ಒಳ್ಳೆನಾಗಿದ್ದೀನಿ ಅಂತ ಹೇಳಿದ್ನಲ್ಲ ಅತ್ತೆ, ಚೆನ್ನಾಗೇ ಇದ್ದೆ ಇಷ್ಟು ದಿನನ. ಅದೇಂಗೆ ನಿಮ್ಮ ಹತ್ರ ಕಿತ್ಕೊಳ್ಳೋದ? ಅಲ್ಲ, ನೀವು ಯಾಕೆ ಕೈಯಲ್ಲಿ ಇಟ್ಕೆ ಕಿತ್ಕೊಳ್ಳೋದ್ರಿ? ಸೆರಗ್ನಾಗ ಏನ್ ಕರನ ಮುಚ್ಕೊಂಡು ಹೋಗ್ಬೇಕು ತಾನೆ. ಅವ್ನಿಗೆ ಯಾಕೆ ಹೇಳಿದೆ ದುಡ್ಡು ಐತೆ ಅಂತಾನ? ಅಯ್ಯೋ, ನಗ್ನಗ್ತಾ ಮಾತಾಡ್ಕೊಂಡು ಬಂದ ಕಣೆ. ಏನ್ ಜಯಕ್ಕ, ಏನ್ ಸಮಾಚಾರ, ಎಲ್ಲಿಗೆ ಹೋಗ್ತೀಯ ಅಂತಾನ. ನಾನು ಬಿಡು ಒಳ್ಳೆನಾಗೇನಲ್ವಾ ಅಂತ ಹೇಳಿ ಮಾತಾಡಿಸ್ದೆ. ಆದರೆ ನನ್ನ ಮಗ ಒಳ್ಳೆ ಒಂಥರ ನಾಟಕ ಮಾಡಿ ನಿಧಾನಕ್ಕೆ ಉಪಾಯ ಮಾಡಿ ಏನೈತೆ ಅಂತ ಕೇಳ್ದ. ನಾನು ಬಿಡು ಅವನೇನೇನು ಇವಾಗೇನು ಕಳ್ತನ ಮಾಡಲ್ಲ ಅಲ್ವಾ ಅಂತನ. ಏನೂ ಇಲ್ಲ ಕಣೋ ಅಂತಂದೆ. ಹಂಗೂ ಮೊದಲು ಸುಳ್ಳು ಹೇಳ್ದೆ. ಆಮೇಲೆ ಜಯಕ್ಕ, ಅಯ್ಯೋ ನಾನೇ ನಿನ್ನ ಹತ್ರ ಇರೋ ದುಡ್ಡೇನು ಕಿತ್ಕೊಂಡು ಹೋಗಲ್ಲ, ದುಡ್ಡು ಐತಾನೆ ಅಂದ. ಅದಕ್ಕೆ ಬಿಡು ಇನ್ನೇನು ಸುಳ್ಳು ಹೇಳೋದು ಅಂತ. ದುಡ್ಡೇನೆ ಅವ್ರಿಗೆ ಕೊಟ್ಟು ಬರೋಕ್ಕೆ ತಗೊಂಡೋಗ್ತಿದ್ದೆ ಕಣೋ ಭೀಮಾ ಅಂತಂದೆ. ಆ ದುಡ್ಡು ಅನ್ನೋದು ಗೊತ್ತಾಗ್ತಿದ್ದಂಗೆ ಅವನಿಗೆ ಆಸೆ ಬಂದು ನನ್ನ ಕೈಯಾಗಿದ್ದಿದ್ದು ದುಡ್ಡ ಕಿತ್ಕೊಂಡು ಹೋಗ್ಬಿಟ್ಟ ಕಣೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಮಗ ಬೇರೆ ಓಡೋದ, ಅಲ್ಲಿ ನಿಂತ್ಕೊಂಡು ಬೇರೆ ಅಲ್ಲಿ ಕಿಸಿತಾನೆ. ಅಯ್ಯೋ, ನಿಮ್ಮ ಮಾವ ಬಂದರೆ ಏನಂತಾರೋ ಅಂತ ಭಯವಾಗ್ತಿದ್ ಕಣೆ ಶ್ರೀದೇವಿ. ಈಗ ಏನೇ ಮಾಡೋದು? ಹೌದೇನತ್ತೆ, ನಿಜಾನ? ಅಲ್ಲ, ನೀವು ಯಾಕೆ ನಂಬಕ್ಕೋದೆ? ಅವ್ನು ನಗ್ನತ್ತ ಮಾತಾಡ್ದ ಅಂತಾನ. ಇದೇನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ಏನೇ ಮಾಡಲಿ ಶ್ರೀದೇವಿ, ಈಗ ನಿಮ್ಮ ಮಾವ ಏನಿಲ್ಲ ಗೊತ್ತಾದ್ರೆ ನಾನು ಹೆಂಗೆ ಬೈತಾರೋ ಅಂತ ಭಯವಾಗ್ತೈತೆ. ಈಗ ನನ್ನ ಮಗನ ಹತ್ರ ದುಡ್ಡು ಕಿತ್ಕೊ ಬರ್ಬೇಕಲ್ಲ, ಏನು ಮಾಡೋದು? ಅಯ್ಯೋ, ಏನಾಯ್ತೆ? ಏನು ಶ್ರೀದೇವಿ, ಏನು ಅಳ್ತಾ ಇರಲಿ ಮತ್ತೆ ಯಾಕನ? ಏನತ್ತೆ ಜಯಮ್ಮ? ಅಯ್ಯೋ ಅತ್ತೆ, ನನ್ನ ಹತ್ರ ದುಡ್ಡಿತ್ತು. ಅದೇ ನಿಮ್ಮ ಮಗ ದುಡ್ಡು ಕೊಟ್ಟಿದ್ದ ರಾಮೇಗೌಡ್ರಿಗೆ ಕೊಟ್ಟು ಬರೋಗು ಅಂತ ನಾನು ಫಸ್ಟ್ನ ಕಿತ್ಕೊಂಡು ತಗೊಂಡೋಗ್ತಿದ್ದೆ. ನನ್ನ ಮಗ ಭೀಮ ಬಂದು ಕಿತ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅತ್ತೆ. ಅಯ್ಯೋ, ಭೀಮನ ಅದೇ ಹೋದ್ಸಲ ನೀನು ಅವನಿಗೆ ತಾನೇ ಶ್ರೀದೇವಿ ಕೈಯಲ್ಲಿರೋ ದುಡ್ಡು ಕಿತ್ಕೊಂಡು ಹೋಗು ಅಂತನ ಹೇಳ್ಕೊಟ್ಟಿದ್ದು? ಆ ಭೀಮನೇ ತಾನೇ ನೀನು ಹೇಳ್ತಾ ಇರೋದು? ಹೌದತ್ತೆ, ನನ್ನ ಮಗನೇನೆ. ಅವನೇನಾ? ಹಂಗಾದ್ರೆ ಈ ದುಡ್ಡನ್ನು ನೀನು ಬೇಕಂತಾನೆ ಕೊಟ್ಟು ಬಂದ ಅವನಿಗೆ, ಕತ್ಕೊಂಡೋಗು ನಾನು ಇನ್ನೊಂದು ನಾಟಕ ಮಾಡ್ತೀನಿ ಅಂತನ. ಇದೇನಿದು ಹೊಸ ಥರ ನಾಟಕನ? ಈಗೇನು ಕಿತಾಪತಿ ಮಾಡ್ಬೇಕು ಅಂತಿದ್ಯಾ? ಯಾರ ಮೇಲೆ ಸೇಡ್ ತೀರಿಸ್ಕೋಬೇಕು, ಯಾರನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಇಂಥ ನಾಟಕ ಮಾಡ್ತಾ ಇದೆಯಾ? ಅಯ್ಯೋ ಅತ್ತೆ, ನಾನು ನಿಜವಾಗ್ಲೂ ಹೇಳ್ತಾ ಇರೋದು. ನಿಜವಾಗ್ಲೂ ಕಿತ್ಕೊಳೋದ? ನನ್ನ ಮಗ ನಗ್ನಂತ ಮಾತಾಡ್ಕೊಂಬಂದು ನಾನು ಹಂಗೂ ಹೇಳಿಲ್ಲ ದುಡ್ಡು ಅಂತನ. ಸುಮ್ಮನೆ ಏನೋ ಖಾಲಿ ಪರ್ಸ್ ತಗೊಂಡೋಕಣೋ ಹಿಂಗೆ ಏನ್ ಹೋಗ್ತಾ ಇದ್ದೆ ಅಂತಂದೆ. ಜಯಕ್ಕಯ್ಯೋ ನಾನೇನೇನು ಕಿತ್ಕೊಂಡು ಹೋಗಲ್ಲ, ಕಳ್ತನ ಬಿಟ್ಬಿಟ್ಟಿದೀನಿ ಅಂದ. ನಾನು ಅದಕ್ಕೆ ಬಿಟ್ಟವನಲ್ವಾ ಅಂತ ಹೇಳಿದ್ರೆ ಬಂದಾದ ಕಿತ್ಕೊಂಡು ಹೋದ. ನಾನು ಹೇಳ್ತಾ ಇರೋದು ನಿಜ ಕಣತ್ತೆ. ನಾನು ಯಾಕೆ ನಾಟಕ ಮಾಡೋಣ ಹೇಳು? ನಿನ್ನ ಮಾತು ಯಾರು ನಂಬಕ್ಕಾಗುತ್ತೆ ಹೇಳು? ಏನೋ ಕಿತಾಪತಿ ಮಾಡಕ್ಕೆ ನೀನೇ ಕೊಟ್ಟು ಕಳ್ಸಿರ್ತೀಯ, ಆಮೇಲೆ ಹೇಳಿರ್ತೀಯ ನಾನು ಕಳ್ತನ ಮಾಡ್ಕೊಂಡು ಹೋದೆ ಅಂತ ನೀನೇ ಹೇಳು. ಆಮೇಲೆ ಏನಾದ್ರೂ ಒಂದು ಕಿತಾಪತಿ ಮಾಡಕ್ಕೆ ಹೇಳಿರ್ತೀಯ. ಈ ಮಂಜಿಗೂ ಈ ಶ್ರೀದೇವಿಗೂ ಜಗಳ ತಂದಿಕ್ಕಕ್ಕೆ ಉಪ್ಪು ಹಾಕಕ್ಕೆ ಹೋಗಿದ್ದಲ್ಲ, ಹಂಗೆ. ಅತ್ತೆ, ಅದ್ನ್ಯಾಕೆ ಕೇಳ್ತಾ ಇದ್ದೀರಾ? ರವಿ ಬಂದ. ರವಿ ಆ ಭೀಮ ನಾನು ದುಡ್ಡು ಕಿತ್ಕೊಂಡು ಹೋದ ಕಣ. ಹೋಗು, ಅವನು ಎಲ್ಲಿದ್ರು ಬಿಡ್ಬೇಡ, ಹೋಗು, ಅದು ದುಡ್ಡು ಕಿತ್ಕೊಂಬ ಹೋಗು ಮೊದಲು ಹೋಗಿ. ಏನಮ್ಮ ಹೇಳ್ತಾ ಇದ್ಯಾ? ಭೀಮನ ಅವನೇ ಕಿತ್ಕೊಂಡು ಹೋಗ್ತಾನೆ, ಕಳ್ತನ ಬಿಟ್ಟವನ್ತಾನೆ ಅವನು ಇವಾಗ. ಏನು ಹೇಳ್ತಾ ಇದ್ಯಾ? ಅಯ್ಯೋ, ಬಿಟ್ಟಿಲ್ಲ ಕಣ, ಅವನು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾನೆ. ಎಲ್ಲಾರನ್ನೂ ನಂಬಿಸಿ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಯಾರನ್ನ ದುಡ್ಡು ಕಿತ್ಕೊಂಡು ಹೋಗ್ತೀವಿ, ಹಿಡ್ಕೊಂಡು ಹೋಗ್ತಾ ಇದ್ರೆ ಒಂಟಿ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಆ ಥರ ನಂಬಿಸಿ ಮೋಸ ಮಾಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲದೆ ನಾನು ಬಾಯಿ ಬಿಟ್ಬಿಟ್ಟೆ. ಅದಕ್ಕೆ ಈಗ ಕಿತ್ಕೊಂಡು ಹೋಗ್ಯವನೇ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಪ್ಪ ಬಂದರೆ ನಾನು ಬಾಯಿಗೆ ಬಂದಂಗೆ ಬೈತೈತೆ. ಈಗೇನೋ ಮಾಡೋದು? ರವಿ ಹೋಗು, ಅವನು ಎಲ್ಲಿದ್ರು ಬಿಡಬೇಡ, ಒದ್ದು ಎಳ್ಕೊಂಬ ಹೋಗು ಹೇಳ್ತೀನಿ. ನಿಮ್ಮ ಅಜ್ಜಿ ನೋಡು, ನಾನೇ ನಾಟಕ ಮಾಡ್ತಾ ಇದ್ದೀನಿ, ಅವ್ನ ಕೈ ಕೊಟ್ಟು ಇನ್ನೇನೋ ಕಿತಾಪತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೈತೆ ನಿಮ್ಮ ಅಜ್ಜಿ. ನಾನೇ ಯಾಕೋ ನಾಟಕ ಮಾಡೋಣ ಹೇಳು? ಹೌದೇನಮ್ಮ, ಎಲ್ಲಿಗೆ ಹೋದ ಅವ್ನು ಕಿತ್ಕೊಂಡು? ಎಲ್ಗೋದ್ನು ಏನೋ ಯಾರಿಗೆ ಗೊತ್ತು. ಅವ್ರು ತೋಟ ತೊಳಿಕೋ ಎಲ್ಲವೂ ಓದ ಕಡಿಕೆ, ಅವ್ರು ಹೊಲ್ದ ಕಡಿಕೆ. ನಿಮ್ಮ ಅಪ್ಪ ಬಂದರೆ ಬಯಸ್ಕೋಬೇಕಾಗುತ್ತೆ ಕಣೋ.
ಏ ರವಿ, ನಿಮ್ಮ ಅಮ್ಮನ ಮಾತು ಮಾತ್ರ ನಂಬಕ್ಕೆ ಹೋಗ್ಬೇಡ. ಇವಳೇನೆ ಹೋದ್ಸಲ ಹೇಳಿರ್ಲಿಲ್ವಾ ನಿನ್ ಹೆಂಡತಿ ಕೈ ದುಡ್ಡು ಕೊಟ್ಟು ಕಳ್ಸಿ ಅವನ್ನ ಕಳ್ಳನ್ಗೆ ಹೇಳ್ಬಿಟ್ಟು ಇವಳೇನೆ ಕತ್ಕೊಂಡು ಹೋಗಕ್ ಹೇಳಿ. ಈ ಸಲನೂ ಹಂಗೆ ಮಾಡಿರ್ಬೇಕು. ಇವಳೇ ಹೋಗಿ ಕೊಟ್ಟು ಬಂದು ಕತ್ಕೊಂಡು ಹೋಗ್ಯಾನೆ ಅಂತ ನಾ ಸುಳ್ಳು ಹೇಳ್ತಾ ಇರ್ಬೇಕು. ಹೋದ್ಸಲ ಮಾಡಿದ್ಲಲ್ಲ. ಓ ಹೌದಲ್ವಾ ಅಮ್ಮ, ಏನಾದರೂ ಆ ಥರ ಮಾಡ್ತಾ ಇದೆಯಾ ಶ್ರೀದೇವಿ ಮೇಲೆ? ಮತ್ತೇನಾದ್ರೂ ಕಿತಾಪತಿ ಮಾಡ್ತಾ ಇದೆಯೋ ಹೆಂಗೆ? ಹೇಳು, ನೀನೇ ಕೊಟ್ಟು ಕಳ್ಸಿದ್ಯಾ ಅವನಿಗೆ? ಅಯ್ಯೋ ಲೇ ರವಿ, ನೀನು ಹಂಗೆ ಅನುಮಾನ ಪಡ್ತಿದ್ಯಲ್ಲ. ಇಲ್ಲ ಕಣೋ, ನಾನು ಯಾಕೋ ಕೊಟ್ಟು ಕಳಿಸ್ಲಿ ಅವನಿಗೆ? ಬೇಕು ಅಂತ ನನ್ ದುಡ್ಡು ಕೊಟ್ಟು ಕಳಿಸಿ ಕಳ್ತನ ಮಾಡ್ಕೊಂಡು ಹೋಗಂತ ನಾನೇ ಕೊಟ್ಟು ಬರೋಣ? ನಿಮ್ಮ ಅಪ್ಪಯ್ಯ ಬೈತೈತೆ ದುಡ್ಡು ಏನಾದ್ರೂ ಕತ್ಕೊಂಡೋದ್ರಿ ಅಂತ ನನಗೇನು ಗೊತ್ತಾಗಲ್ವಾ? ನಾನು ಯಾಕೆ ಕೊಟ್ಟು ಬರೋಣ? ನನಗೇನು ತಿಕ್ಕಲ? ನಿಮ್ಮ ಅಪ್ಪನ ಕೊಟ್ಟು ಬೈಸ್ಕೊಂಬಕ್ಕೆ ನಾನೇ ದುಡ್ಡು ಕೊಟ್ಟು ಕಳ್ತನ ಮಾಡ್ಕೊಂಡು ತಗೊಂಡೋಗಪ್ಪ. ನಾನು ಮನೆಗೆ ಹೋಗಿ ಕಳ್ತನ ಆಯ್ತು ಅಂತ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ಬತ್ತೀನ? ಏನು ಮಾತಾಡ್ತಾ ಇದ್ದೀನಿ? ನಿಮ್ಮ ಅಜ್ಜಿಗೂ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ವೇನೋ ರವಿ? ಮತ್ತೆ ನಮ್ಮೆಲ್ರಿಗೂ ಅದೇ ತರ ಅನುಮಾನ ಬರ್ತೈತೆ. ನೀವು ಹೋದ್ಸಲ ಹಂಗೆ ತಾನೇ ಮಾಡಿದ್ದು? ನೀವೇ ಹೇಳ್ಕೊಟ್ಬಿಟ್ಟು ಕಳ್ತನ ಮಾಡಿಸ್ಬಿಟ್ಟು ಎಷ್ಟು ನಾಟಕ ಮಾಡಿದ್ರಿ. ಈ ಸಲ ಹಂಗೆ ಯಾಕೆ ಮಾಡಿರ್ಬಾರ್ದು? ಹೇಳ್ರಿ. ನನ್ಗಂತೂ ನೀವ್ ಹೇಳೋದ್ರ ಮೇಲೆ ನಂಬಿಕೆನೇ ಇಲ್ಲ. ನೀವೇ ಏನೋ ಕಿತಾಪತಿ ಮಾಡಿದಿರಾ ಅನ್ಸುತ್ತೆ. ಅಯ್ಯೋ ಲೇ ಶ್ರೀದೇವಿ, ನಾನು ಯಾಕೆ ಕಿತಾಪತಿ ಮಾಡೋಣ? ಇಲ್ಲ ಕಣೆ, ಯಾಕ್ರೆ ಎಲ್ಲರೂ ನಿಂಗೆ ಅನುಮಾನ ಪಡ್ತಾ ಇದ್ದೀರಾ? ಏನೋ ಒಂದ್ಸಲ ಹಂಗೆ ಮಾಡಿದೆ ಅಂದ್ರೆ ಪದೇ ಹಂಗೇನೆ ದುಡ್ಡು ಯಾವನ್ಗೋ ಕೊಟ್ಟು ಕಳ್ಸಕ್ಕೆ ನನ್ಗೆ ತಿಕ್ಲೇನೆ? ಹಂಗೆಲ್ಲ ಏನು ಇಲ್ಲ ಕಣೆ, ಹಂಗೆಲ್ಲ ಏನು ಮಾಡಿಲ್ಲ ನಾನು. ನಾನೇ ಯಾಕೆ ಬೇಕು ಅಂತ ಕೊಟ್ಟು ಕಳ್ಸೋಣ? ಅಯ್ಯೋ ದೇವ್ರೆ, ಇವ್ರನ್ನ ಹೆಂಗಪ್ಪ ನಂಬ್ಸೋದು ನಾನು? ಯಾಕೆಂದ್ರೆ ನೀನು ಒಂದ್ಸಲ ಮಾಡಿ ಸಿಗಾಕೊಂಡಿದ್ದಲ್ಲ. ನೀನೇನೆ ಹೇಳ್ಕೊಟ್ಬಿಟ್ಟು ಕಳ್ತನ ಮಾಡಿಸಿ ನೀನೇನೆ ಈ ತರ ಪರದಾಡಿದ್ದಲ್ಲ. ಅವತ್ತು ನಾವೆಲ್ಲರೂ ನೀನು ಹೇಳಿದ್ದ ನಂಬಿದ್ವಿ. ಆದ್ರೆ ಕೊನೆಗೆ ಏನಾಯ್ತು? ನೀನೇ ಹೇಳ್ಕೊಟ್ಟು ಮಾಡ್ಸಿರೋದಂತ ಗೊತ್ತಾಯ್ತಲ್ಲ ನಮ್ಗೆಲ್ರಿಗೂ. ಅವನೇ ಬಂದು ಹೇಳಿದ್ನಲ್ಲ ಅವ್ನು ಭೀಮ. ಅದಕ್ಕೇನೆ ಈಗ್ಲೂ ಹಂಗೆ ಮಾಡ್ಸಿರ್ತೀಯ ಅಂತನ ನಮ್ಗೆ ಅನುಮಾನ ಐತಿ. ನನಗಂತೂ ನಿನ್ ಮೇಲೆ ನಂಬಿಕೆನೇ ಇಲ್ಲ, ನೀನು ಹೇಳೋದ್ರ ಮೇಲೆ. ಹೌದಮ್ಮ, ನನಗೂ ನಿನ್ನ ನಂಬಕ್ಕೆ ಆಗ್ತಾ ಇಲ್ಲ. ನೀನೇ ಹೋಗಿ ಇಸ್ಕೊಂಬರೋಕೆ ಹೋಗಿ, ನೀನೇ ಕೊಟ್ಟಿರ್ತೀಯ ದುಡ್ಡ. ಹೌದತ್ತೆ, ನನಗೂ ನಂಬಿಕೆ ಇಲ್ಲ. ಹೋಗ್ರಿ ನೀವು, ಹೋಗಿ ಇಸ್ಕೊಂಬರೋಗ್ರಿ ದುಡ್ಡ. ಸುಮ್ಮನೆ ನಾಟಕ ಮಾಡಬೇಡಿ. ಕಿತ್ಕೊಳೋದ ಅಂತನ ಈಗೇನು ಕಿತಾಪತಿ ಮಾಡ್ತೀರೋ? ಎಲ್ಲರಿಗೂ ನಿಮ್ಮ ಮೇಲೆ ಅನುಮಾನ ಐತಿ. ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಬರ್ರಿ, ಊಟಕ್ಕೆ ಇರ್ತೀನಿ, ಊಟ ಮಾಡಿವ್ರಂತೆ. ಅಯ್ಯಮ್ಮ, ನಿನ್ಯಾರು ನಂಬಲ್ಲ, ಹೋಗು ಸುಮ್ಮನೆ. ಈಗ ನಾಟಕ ಮಾಡಿದ್ರೆ ಏನು ಪ್ರಯತ್ನ ಇಲ್ಲ. ದುಡ್ಡು ಇಸ್ಕೊಬರಕ್ಕೆ ಸುಮ್ಮನೆ ಕೊಟ್ಟಿರೋ ದುಡ್ಡ ಕೊಟ್ಟು ಬಂದವಳು ಇವಳೇನೆ ಕಿತ್ಕೊಳೋದಂತ ನಾಟಕ ಮಾಡ್ತಾ ಇದ್ದಾಳೆ. ಹೋಗು. ಅಯ್ಯೋ ದೇವ್ರೆ, ಇವ್ರನ್ನ ಹೆಂಗಪ್ಪ ನಂಬಿಸ್ಲಿ? ಯಾರು ನಂಬ್ತಾ ಇಲ್ವಲ್ಲ. ಆ ಭೀಮ ಹೇಳ್ದಂಗೆ ಆಗೋಯ್ತು. ಅಯ್ಯೋ, ಹಿಂಗ್ ನನ್ ಗಂಡ ಬಂದ್ರೆ ಅವನು ನಂಬಲ್ಲ ಅನ್ಸುತ್ತೆ. ಇವ್ರು ಹೇಳ್ದಂಗೆ ಹೇಳ್ತಾನೆ, ನೀನೇ ಕೊಟ್ಟು ಬಂದು ನಾಟಕ ಮಾಡ್ತಾ ಇದ್ದೆ ಕಿತ್ಕೊಳೋದ ಅಂತಾನ. ಈಗ ಹೆಂಗಪ್ಪ ನಂಬಿಸ್ಲಿ ದೇವ್ರೆ? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಪ್ಪ? 5,000 ರೂಪಾಯಿ ದುಡ್ಡು. ಮಂಜಿ ನನ್ನ ಕೈಯಾಗಿದ್ದ ದುಡ್ಡ ಆ ಕಳ್ಳನ ಮಗ ಕಿತ್ಕೊಂಡು ಹೋಗ್ಬಿಟ್ಟ ಕಣೆ. ಬಾರೆ ಎಲ್ಗೋಗ್ಯಾನೆ ಅಂತ ನೋಡ್ಕೊಂಡು ಹೆಂಗಾದ್ರೂ ಮಾಡಿ ಆ ಕಳ್ಳನ ಹಿಡ್ದು ದುಡ್ಡ ಇಸ್ಕೊಂಬರನ ಬಾ. ನಿಮ್ಮ ಮಾವ ಕೊಟ್ಟಿದ್ರು, ಯಾರಿಗೋ ಕೊಡ್ಬೇಕು, ಕೊಟ್ಟು ಬಾ ಅಂತಾನ. ನಮ್ಮೂರನೇ ಅವನು ಒಂದ್ಸಲ ಹಿಂಗೆ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದ. ಒಂದ್ಸಲ ಏನೋ ಶ್ರೀದೇವಿ ದುಡ್ಡು ಕಿತ್ಕೊಂಡು ಹೋಗಿದ್ದ. ಆವಾಗ ನಾನೇ ಹೇಳ್ಕೊಟ್ಟಿದ್ದೆ ಅಂತ ನಾನು ಹೇಳ್ಬಿಟ್ಟು ಎಲ್ಲಾರನ್ನು ನಂಬಂಗ್ ಮಾಡಿದ್ದ. ಈಗ ನೋಡಿದ್ರೆ ಕಿತ್ಕೊಳೋದ ಅಂತ ಹೇಳಿದ್ರು ರವಿನೂ ನಂಬ್ತಾ ಇಲ್ಲ, ಅಜ್ಜಿನೂ ನಂಬ್ತಾ ಇಲ್ಲ, ಆ ಶ್ರೀದೇವಿನೂ ನಂಬ್ತಾ ಇಲ್ಲ. ನಿನ್ಗಾದ್ರೂ ನನ್ನ ಮೇಲೆ ನಂಬಿಕೆ ಐತೇನೆ? ಕಳ್ಳ ಕಿತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಯಾರು ನಂಬ್ತಾನೆ ಇಲ್ಲ. ಬಾರೆ ಮಂಜಿ, ಆ ನನ್ನ ಮಗ ಎಲ್ಲೋಗಿದ್ದಾನೆ ನೋಡ್ಕೊಂಡು ಇಸ್ಕೊಂಬರನ ಬಾ. ಹೆಂಗಾದ್ರೂ ಮಾಡಿ ಕಾಡಿ ಬೇಡಿ ಆದ್ರೂ ಅವನಂತನೂ ಅದು ಬೈದು ಇಸ್ಕೊಂಬರಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಇಸ್ಕೊಂಬರನ್ ಬಾರೆ. ನಿಮ್ಮ ಮಾವ ನನ್ನ ಬೈತಾರೆ ಕಣೆ. ಅತ್ತೆ, ನೀವು ತಗೊಂಡೋಗಿರೋದು ದುಡ್ಡ, ಅದಕ್ಕೆ ನಾನೇನ್ ಮಾಡೋಣ? ಕಳ್ಳ ಕಿತ್ಕೊಂಡೋದ್ರಿ ನಂಬ್ಲಿಲ್ಲ ಅಂತಂದ್ರೆ ನಮ್ದೇ ಇರೋ ತರ ನೀವು ನಡ್ಕೊಂಡಿದ್ರೆ ಅದಕ್ಕೆ ಯಾರು ನಂಬ್ತಾ ಇಲ್ಲ ನಿಮ್ಮ ಮಾತ ಮನೆಯವರೆಲ್ಲಾನ. ನಾನೇ ಯಾಕೆ ಬರೋಣ? ಎಲ್ಗೆ ಹೋಗಿದ್ದಾನೆ? ನಾನು ಕಳ್ಳ ಕಿತ್ಕೊಂಡಿರೋನು ಇಲ್ಲೆಲ್ಲಾದ್ರೂ ಇರ್ತಾನ? ಊರ್ ಬಿಟ್ಟು ದೇಶಾಂತರ ಹೋಗಿರ್ತಾನೆ, ಅವನ್ನ ಹುಡಿಕೊಂಡು ಹೋಗಕ್ಕಾಗುತ್ತಾ? ಆಗಲ್ಲ. ನೀವು ಒಂದಿಟ್ಟು ಹುಷಾರಾಗಿ ಇಟ್ಕೊಂಡೋಗ್ಬೇಕಾಗಿತ್ತು. ಕಳ್ಳನಿಗೆ ಹೆಂಗ್ ಗೊತ್ತಾಯ್ತು? ಪರ್ಸ ಸರಿಯಾಗಿ ಇಟ್ಕೊಂಡೋಗ್ಬೇಕಾಯ್ತು. ಜಾಕೆಟ್ ನಾಕೋ ಇಲ್ಲ ಸೆರಗ್ ನಾಕೋ ಸುತ್ಕೊಂಡು. ಅವ್ನಿಗೆ ಹೆಂಗ್ ಗೊತ್ತಾಯ್ತು ನೀವು ದುಡ್ಡು ತಂದು ಹೋಗ್ತಾ ಇದೀರಾ ಅಂತಾನ? ಅವ್ನು ನಮ್ಮೂರನೇ ಅಲ್ವಾ? ಕಳ್ತನ ಮಾಡೋದ್ ಬಿಟ್ಟೇನೆ ಬಿಡು ಅಂತಾನ. ನಾನೇ ಹೇಳ್ದೆ ದುಡ್ಡು ಕೊಡ್ಬೇಕಾಗಿತ್ತು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ 5,000 ರೂಪಾಯಿನ ಅಂತಾನ. ಅವ್ನಿಗೆ 5,000 ಅಂತ ತಕ್ಷಣ ನನ್ನ ಆಸೆ ಬಂದು ಕಿತ್ಕೊಂಡು ಹೋಗವನೇ ಕಣೆ. ಅದಕ್ಕೆ ನಾನೇನ್ ಮಾಡೋಣ? ಎಲ್ಲಿ ಹುಡಿಕೊಂಡು ಹೋಗೋದು? ನೀವೇ ಹೋಗ್ರಿ, ನಾನು ಬರಲ್ಲ. ಅಯ್ಯೋ, ಒಂದ್ಸಲ ನಾಟಕ ಮಾಡಿದ್ಕೆ ಈಗ ನಿಜವಾಗ್ಲೂ ಕಳ್ಳ ಕಿತ್ಕೊಂಡೋಗೇನೆ ಅಂತಂದ್ರು ನಿಮ್ಮ ಮನೆಯವ್ರು ಯಾರು ನಂಬ್ತಾನೆ ಇಲ್ವಲ್ಲಪ್ಪ ನನ್ನ. ಏನೋ ಮಾಡೋದು ದೇವ್ರೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ಅನ್ನಂಗೆ ಆಯ್ತಲ್ಲ. ಅದೇನೋ ಹೇಳ್ತಾರಲ್ಲ, ಹುಲಿ ಬಂತು ಅಂತಾನ ಕತೆ, ಹಂಗಾಗೋಯ್ತು. ನನ್ನ ಗಂಡ ಬಂದ್ರೆ ಅವ್ರಿಗೆ ಹೇಳೋಣ. ಅಯ್ಯೋ, ಈಗ ಏನು ಮಾಡೋದೀಗ? ನನ್ನ ಮಗ ಎಲ್ಲಾನ ಸಿಗ್ತಾನೆ ಏನೋ ನೋಡೋಣ ಹೋಗಿ. ನಾನೊಬ್ಳೆ ಹೋಗ್ತೀನಿ, ಯಾರಿಗೂ ನಂಬಿಕೆನೇ ಇಲ್ಲ ನನ್ನ ಮೇಲೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.